ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇವತ್ತಿಂದ ನಾನು ಒಂದು ವೆಜಿಟೇಬಲ್ ಸೀರೀಸ್ ಅಂದರೆ ಸೊಪ್ಪು ತರಕಾರಿಗಳ ಸೀರೀಸ್ ಸ್ಟಾರ್ಟ್ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಅದರ ಭಾಗವಾಗಿ ನಾನು ಮೊದಲು ಬೆಳೆಯಲು ಆಯ್ಕೆ ಮಾಡಿಕೊಂಡಿರುವಂತಹ ತರಕಾರಿ ಬೀಜ ಹೀರೆಕಾಯಿ. ಇದಕ್ಕೆ ನಾನು ಒಂದು ದೊಡ್ಡ ಬ್ರೋಕನ್ ಬಕೆಟನ್ನು ಯೂಸ್ ಮಾಡಿರುವಂಥದ್ದು. ಬಕೆಟನ್ನು ತಳಭಾಗದಲ್ಲಿ ನಾನು ಹೊಂಗೆ ಮರದ ಒಣಗಿದ ಎಲೆಗಳನ್ನ ಯೂಸ್ ಮಾಡಿದ್ದೀನಿ. ಮತ್ತು ಅದರ ನೆಕ್ಸ್ಟ್ ಲೇಯರ್ ಆಗಿ ಕೆಂಪು ಮಣ್ಣನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಕೌಡಂಗ್ ಕಾಂಪೋಸ್ಟ್. ಇದೆಲ್ಲವೂ ಕೂಡ 100% ಆರ್ಗ್ಯಾನಿಕ್ ಗೊಬ್ಬರ ಅಥವಾ ಮಣ್ಣಿನ ಮಿಶ್ರಣ ಆಗಿರೋದ್ರಿಂದ ಈ ರೀತಿಯೂ ಕೂಡ ಒಂದು ಬಕೆಟಲ್ಲಿ ನಾವು ಬೆಳಿಬಹುದು ಅನ್ನೋದನ್ನು ತೋರಿಸುವಂತಹ ಒಂದು ಸಣ್ಣ ಪ್ರಯತ್ನ. ನಾನು ಈ ರೀತಿ ಬಕೆಟಲ್ಲಿ ಬೆಳಿತೀನಿ ಅಂತ ಹೇಳಿದಾಗ ನಮ್ಮ ಅಪ್ಪಾಜಿ ಅಮ್ಮ ನಿಜ ಬರಲ್ಲ, ಅದು ಭೂಮಿಗೆ ಹಾಕಿದ್ರೆ ಮಾತ್ರ ಚೆನ್ನಾಗಿ ಬರೋದು ಅಂತ ಹೇಳಿದರು. ಆದರೆ ಇದರ ರಿಸಲ್ಟ್ನ ನಿಮಗೆ ಲಾಸ್ಟ್ ಸ್ಲೈಡಲ್ಲಿ ತೋರಿಸ್ತೀನಿ, ಯಾವ ರೀತಿ ಹೀರೆಕಾಯಿ ಚೆನ್ನಾಗಿ ಬಂದಿದೆ ಅಂತ. ಸೊ ಈ ಹೀರೆಕಾಯಿ ಸೀಡ್ಸನ್ನು ನಾನು 3 ಹಾಕ್ತಾ ಇರೋವಂಥದ್ದು. ಯಾಕಂತಂದರೆ ಯಾವುದಾದ್ರೂ ಒಂದು ಬೀಜ ಚೆನ್ನಾಗಿ ಬರಲಿಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಇರುವಂತಹ 2 ಸೀಡ್ಸ್ ಆದರೂ ಕೂಡ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ, ಅಥವಾ 3 ಚೆನ್ನಾಗಿ ಬಂತು ಅಂತಂದರೆ ನಾವು ಹೆಚ್ಚು ಹೀರೆಕಾಯಿಗಳನ್ನ ಪಡಿಬಹುದು. ಇದು ನಾನು ಹೀರೆಕಾಯಿ ಸೀಡ್ಸ್ ಹಾಕಿದ ಸ್ವಲ್ಪ ದಿನದ ನಂತರದ ವಿಡಿಯೋ. ಆಲ್ರೆಡಿ ಅದು ಬಳ್ಳಿ ಬಿಡೋದಕ್ಕೆ ಬಿಡ್ತಾ ಇರೋವಂಥದ್ದು. ಈ ಬಳ್ಳಿ ಎಲ್ಲವನ್ನು ಕೂಡ ನಾವು ಚಿಕ್ಕದ್ರಲ್ಲಿದ್ದಾಗಲೇ ಬೇರೆ ಕಡೆ ಎಲ್ಲೂ ಹಬ್ಬದೇ ರೀತಿ ಒಂದಕ್ಕೊಂದನ್ನು ನೀಟಾಗಿ ಹಬ್ಬಿಸ್ತಾ ಹೋಗಬೇಕು ಹಾಕಿರೋಂತಹ ಚಪ್ರಕ್ಕೆ. ನೀವು ನೋಡ್ತಾ ಇರ್ಬೋದು ಎಲೆಗಳೆಲ್ಲವೂ ಕೂಡ ಎಷ್ಟು ಹೆಲ್ದಿಯಾಗಿ ಬಂದಿದೆ ಅಂತ. ಬಕೆಟಲ್ಲೂ ಕೂಡ ಅಥವಾ ಕಂಟೈನರ್ ಅಥವಾ ಪಾಟ್ಗಳಲ್ಲೂ ಕೂಡ ನಾವು ಈ ರೀತಿ ಕ್ಲೈಂಬಿಂಗ್ ವೆಜಿಟೇಬಲ್ಸ್ನ ಬೆಳಿಬಹುದು. ಯಾವುದೇ ಕಾರಣಕ್ಕೂ ಕೂಡ ಬಳ್ಳಿಗಳು ಬೇರೆ ಗಿಡಕ್ಕೆ ಹಬ್ಬದೇ ರೀತಿ ನೋಡ್ಕೋಬೇಕು. ಇವುಗಳಿಗೆ ನಾವು ಉತ್ತಮವಾದಂತಹ ಸಪೋರ್ಟಿವ್ ಆಗಿ ಚಪ್ರ ಹಾಕಿಯೇ ಬೆಳೆದ್ರೆ ಹೆಚ್ಚು ತರಕಾರಿಗಳು ಅಥವಾ ಹೆಚ್ಚು ಹೀರೆಕಾಯಿನ ನಾವು ಒಂದೇ ಗಿಡದಿಂದ ಪಡಿಬಹುದಾಗಿದೆ. ಈ ರೀತಿಯ ಕ್ಲೈಂಬಿಂಗ್ ವೆಜಿಟೇಬಲ್ಸ್ನ ಬೆಳೆಯೋದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಸಪೋರ್ಟಿವ್ ಆಗಿ ಚಪ್ರ ಹಾಕಲೇಬೇಕಾಗುತ್ತೆ, ಅಥವಾ ಯಾವುದಾದ್ರೂ ವುಡನ್ ಸಪೋರ್ಟ್ನ ಕೊಡಬೇಕಾಗುತ್ತೆ. ಆಗಿದ್ದಲ್ಲಿ ಮಾತ್ರ ನಾವು ಹೆಚ್ಚು ತರಕಾರಿಗಳನ್ನ ಈ ಒಂದು ಗಿಡದಿಂದ ನಿರೀಕ್ಷಿಸಬಹುದಾಗಿದೆ. ನೀವು ನೋಡ್ತಾ ಇರ್ಬೋದು ನಾನು ಕೊಟ್ಟಿರುವಂತಹ ಗೊಬ್ಬರ ಮೀನ್ಸ್ ಕೌಡಂಗ್ ಕಾಂಪೋಸ್ಟ್ ಆಗಿರ್ಬೋದು, ಕೆಂಪು ಮಣ್ಣಾಗಿರ್ಬೋದು, ವರ್ಮಿ ಕಾಂಪೋಸ್ಟು, ಈ ಎಲ್ಲದರ ಪರಿಣಾಮವಾಗಿ ಇಷ್ಟೊಂದು ಹೂಗಳು ಬಂದಿರೋವಂಥದ್ದು. ಇನ್ನೂ ಒಂದು ಸಾಕಷ್ಟು ಈಚುಗಳು ಕೂಡ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ಇದು ಫಸ್ಟ್ ಹೀರೆಕಾಯಿ ನಾನು ಹಾಕಿರುವಂತಹ ಗಿಡದಲ್ಲಿ ಬಂದಿರೋವಂಥದ್ದು. ಫೈನಲಿ ಇಷ್ಟು ದೊಡ್ಡ ಹೀರೆಕಾಯಿ ಸಕ್ಸಸ್ಫುಲ್ಲಾಗಿ ನಾನು ಹಾಕಿರುವಂತಹ ಗಿಡದಿಂದ ಬಂದಿರೋವಂಥದ್ದು. ಈ ಒಂದು ಹೀರೆಕಾಯಿ ನಿರೀಕ್ಷೆಯನ್ನು ಹೆಚ್ಚು ಮಾಡಿರೋವಂಥದ್ದು. ಅಂದರೆ ಪಾಟಲ್ಲಿ ಹಾಕಿದ್ರೂ ಕೂಡ ನಾವು ಹೀರೆಕಾಯಿನ ಬೆಳಿಬಹುದು ಅನ್ನೋ ಅದಕ್ಕೆ ಒಂದು ಉದಾಹರಣೆ. ಸದ್ಯಕ್ಕೆ ಯಾವುದೇ ರೀತಿ ಹುಳಗಳ ಕಾಟ ಇನ್ನೂ ಗಿಡಕ್ಕೆ ತಾಗಿಲ್ಲದೆ ಇರೋದು. ನೀವು ಕೂಡ ಈ ರೀತಿ ನಿಮ್ಮ ಮನೆಯಲ್ಲಿ ತರಕಾರಿಗಳನ್ನ ಬೆಳೀತಾ ಇದ್ದು ಈ ಥರ ಕ್ಲೈಂಬಿಂಗ್ ವೆಜಿಟೇಬಲ್ಸ್ನ ಬೆಳೆಸಿದ್ದು ನೀವು ಯಾವ ರೀತಿಯ ಒಂದು ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ತೀರಾ ಅನ್ನೋದನ್ನು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಈ ಹೀರೆಕಾಯಿ ಆಲ್ಮೋಸ್ಟ್ ಹಾರ್ವೆಸ್ಟ್ ಮಾಡೋದಕ್ಕೆ ರೆಡಿ ಇರೋ ಅಂಥದ್ದು. ಚಪ್ರ ಕೂಡ ನೀವು ನೋಡ್ತಾ ಇರ್ಬೋದು. ಆ ಕಡೆ ಇನ್ನೂ ಒಂದು ಪಡುವಲಕಾಯಿ ಸೀಡ್ಸ್ ಕೂಡ ಹಾಕಿ ಬೆಳೆಯೋದಕ್ಕೆ ನಾನು ಪ್ಲ್ಯಾನ್ ಮಾಡಿರೋವಂಥದ್ದು. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.